ಅರುಹಿಗಳು ಕಾರ್ಯಗಳ ನಾನು ಅಂತರತಿದೀಯ ನಮಸ್ಕಾರ ಅರುಹಿಗಳು ಕಾರ್ಯಗಳ ಅಂತರತಿದೀಯ
ನಮಸ್ಕಾರ. ಅತಿ ನಮಸ್ಕಾರ. ಆಹಾ, ಮುತ್ತಿನಂತ ಮಾತು ಕೇಳುವಾಗ ಮೈ ರೋಮಾಂಚನವಾಗುತ್ತಾವು. ಹೌದೇ? ಹೌದಪ್ಪ. ಈ ಕಾಡನ್ನು ಸುತ್ತುವರಿದಾಗ ಈ ಕಾಡಿನಲ್ಲಿಂತಹ ವಿಷಭಕ್ತಿಗಳು ಹೇಳಿದಂತಹ ಮಾತು, ರಾಮ ಎನ್ನುವ ಒಬ್ಬನಿದ್ದಾನೆ, ಬಲು ಸುಂದರ, ಅದಕ್ಕಾಗಿ ಹೇಳಿದ್ದು. ನಿಮ್ಮ ವಂಶದಲ್ಲಿ ಅದೆಷ್ಟೋ ಮಂದಿ ಹುಟ್ಟಿದರೂ ಕೂಡ ರಾಘವ ಎನ್ನುವಂತಹ ಹೆಸರು ನಿಮಗೆ ಮಾತ್ರ ಸಲ್ಲುವಂತದ್ದು ಅಲ್ವಾ? ನನ್ನ ನೋಡಿದಾಕ್ಷಣ ಯಾರಿಗಳು ಎಲ್ಲಿಂದ ಬಂದಳು ಎನ್ನುವ ಹಾಗೆ ಜಿಜ್ಞಾಸೆ. ಹೌದು. ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಸಂಕೇತವಲ್ಲ ತಾನೇ? ಹಾಗಾಗಿ ಅತಿಕುಲವತಿ ನಾನು. ಹೌದೇ? ಬ್ರಾಹ್ಮಣ ಕನ್ಯೆ, ಪೃಥ್ವಿ ಪಾಲಕ ನೀನು, ರತಿದೇವಿ ಗೆಳೆ ನಾನು, ಮನ್ಮತ ನೀನು. ಯಾಕೆ ಹೊಗಳಿಕೆ? ಯಾಕೆ ಹೊಗಳಿಕೆ? ರಾಮ ಮತ್ತೆ ಅತ್ತಿಯರನ್ನ ನೀನು ಮದುವೆ ಮಂದಗಮನೆ ಮದರನ ಪಟ್ಟದರಾಣಿ ಆಶ್ಚರ್ಯ ಪರಮಾಶ್ಚರ್ಯವೆಲ್ಲರೂ ಕಾಣುತ್ತಾ ಇದ್ದೇನೆ. ಯಾಕೆ ರಾಮ? ಈ ಪಂಚವಡಿಯಲ್ಲಿ ಈ ಮೊದಲಿನಲ್ಲೂ ಕಂಡದ್ದಿಲ್ಲ. ಬಂದವಳೆ ಬಳಿಗೆ ಬಂದು ಮದುವೆಯಾಗಬೇಕು ಅಂತ ಕೇಳುತ್ತಾ ಇದ್ದು ಇದು ಬರುವಾಗ ಸ್ವಲ್ಪ ತಡೆದಾಯಿತು. ಬೇಗ ಬರ್ತಿದ್ಯಾ? ಏನು ಹಾಗಿದ್ದರೆ ಏನು? ಹೀಗೆ ನಾವು ನೋಡಿದೆಯಾ, ಬಳಿಯಲ್ಲಿ ಒಬ್ಬಳು ಚಂದ್ರ ಇದ್ದಾಳೆ. ಸಣ್ಣವಳಲ್ಲ? ಹೌದು, ನಾನು ದೊಡ್ಡವಳು. ಅವಳು ನನ್ನ ಮೊದಲೇ ಮದುವೆಯಾಗಿ ಆಗಿದೆ. ಅಯ್ಯಯ್ಯೋ. ಜೀವನದಲ್ಲಿ ಮುಖ್ಯವಾದಂತಹ ತೀರ್ಮಾನ ನನ್ನದು. ಏನದು? ಒಂದೇ ಒಂದು ಮದುವೆ, ಏಕಪತ್ನಿ ವ್ರತಸ್ಥ ನಾನು. ಇನ್ನೊಂದು ಮದುವೆ ಆಗುವ ಹಾಗಿಲ್ಲ. ಹಾಗಾದ್ರೆ ಬಯಸಿ ಬಂದಂತಹ ಹೆಣ್ಣನ್ನು ದೂರ ಮಾಡುವುದು ಸಲ್ಲ? ಖಂಡಿತವಾಗಿ ಇಲ್ಲ. ನಿನ್ನ ಆಸೆಯನ್ನು ನಾನು ನೆರವೇರಿಸಿಕೊಳ್ತೀನಿ. ಹತ್ತಿರದಲ್ಲೇ ಕಾಣುತ್ತಿದೆ ಎಲೆಮನೆ ಒಂದು. ಅದಕ್ಕೆ ನನ್ನ ತಮ್ಮನಾದಂತಹ ಲಕ್ಷ್ಮಣನಿದ್ದಾನೆ. 100 ಮಡಿ ಸೇರುವ ನನಗಿತ್ತು. ಹೌದಾ? ಅವನ ಬಳಿಗೆ ಹೋಗು, ನಿನ್ನ ಆಸೆಯನ್ನು ಹೇಳಿಕೊ, ಖಂಡಿತವಾಗಿ ನೆರವೇರಿಸ್ತಾರೆ. ಬರ್ತೀನಿ ರಾಮ.